ನಾಟಕ ದೇವರ ಮುಡಿ. ಆಧಾರ ತರಾಸು ಅವರ ಹಂಸಗೀತೆ. ಕೇಳಿ ನಾಟಕ ದೇವರ ಮುಡಿ. ಯಾರೋ ಭೈರವಿ ರಾಗದ ಆಲಾಪನೆ ಮಾಡುತ್ತಿದ್ದಾರೆ. ಅದರ ಸ್ವರ ಸಾಧನೆ ಮಾಡುತ್ತಿದ್ದಾರೆ. ಏನಾದರೇನು, ಇಂದಿನವರುಗಳು ಹಾಡುವ ಭೈರವಿ ರಾಗ ಭೈರವಿಯೇ ಅಲ್ಲ. ಭೈರವಿ ಕೇವಲ ವೆಂಕಟಸುಬ್ಬಯ್ಯನದ್ದು. ಚಿತ್ರದುರ್ಗದ ಪಾಳೇಗಾರ ಮದಕರಿ ನಾಯಕನ ಆಸ್ಥಾನ ಗಾಯಕನಾಗಿದ್ದ ವೆಂಕಟಸುಬ್ಬಯ್ಯನದ್ದು. ಭೈರವಿ ನಾನು. ಆ ರಾಗದ ರಾಗಾಭಿಮಾನಿ ದೇವತೆ ಎನ್ನುವುದು ಬರಿಯ ಹೆಸರಿಗೆ ಮಾತ್ರ. ಆದರೆ ತನ್ನ ಹೆಸರಿನ ಜೊತೆಗೆ ಭೈರವಿಯನ್ನು ಜೋಡಿಸಿಕೊಂಡವನು ಆ ವೆಂಕಟಸುಬ್ಬಯ್ಯ, ಭೈರವಿ ವೆಂಕಟಸುಬ್ಬಯ್ಯ. ಅದೆಷ್ಟೋ ಬಾರಿ ಆ ವೆಂಕಟಸುಬ್ಬಯ್ಯ ಭೈರವಿ ರಾಗ ಹಾಡತೊಡಗಿದರೆ ನಾನೂ ಆತನ ಕಣ್ಣೆದುರಿಗೇ ಕುಳಿತು ಕೇಳುತ್ತಿದ್ದೆ. ಆತನ ಸ್ವರ ಪ್ರಸ್ತಾರದ ಚಿತ್ತಾರದ ರಂಗವಲ್ಲಿಗೆ ರಂಗು ತುಂಬುತ್ತಿದ್ದೆ. ಆ ರಾಗದ ಜೀವ ಸ್ವರಗಳಿಗೆ ಜೀವ ತುಂಬುತ್ತಿದ್ದೆ. ಸುತ್ತಲ ಜಡ ಜೀವ ಪ್ರಕೃತಿಯಲ್ಲಿ ಚೇತನವಾಗಿ ನಾನೇ ನಾನಾಗಿ ಆವರಿಸಿ ಹಾಡುವವನಿಗೂ ಕೇಳುವವನಿಗೂ ನನ್ನಿರುವಿಕೆಯ ಅನುಭೂತಿಯನ್ನು ಉಂಟು ಮಾಡುತ್ತಿದ್ದೆ. ಅಂಥ ಮಹಾನ್ ಗಾಯಕ ಭೈರವಿ ವೆಂಕಟಸುಬ್ಬಯ್ಯ. ಇಂದಿಗೂ ನನಗೆ ನಿಚ್ಚಳವಾಗಿ ನೆನಪಿನಲ್ಲುಳಿದಿರುವುದು ಕೇವಲ ಆ 2 ಪ್ರಸಂಗಗಳು ಮಾತ್ರ. ಒಂದು, ಹಿಡಂಬೇಶ್ವರ ದೇವಸ್ಥಾನದ ಅರ್ಚಕ ವೀರಣ್ಣನನ್ನು ಮದಕರಿ ನಾಯಕರು ಶಿವಲಿಂಗದ ಮೇಲಿನ ಮುಡಿ ತೋರಿಸು ಎಂದು ಕೇಳಿದ ಸಂದರ್ಭದಲ್ಲಿ ಆ ವೀರಣ್ಣನಿಗೆ ಅನುಗ್ರಹ ಮಾಡೆಂದು ಕೋರಿ ವೆಂಕಟಸುಬ್ಬಯ್ಯ ಹಾಡಿದ ಭೈರವಿ ರಾಗ. ಮತ್ತೊಂದು, ನವಾಬ ಟಿಪ್ಪು ಸುಲ್ತಾನನ ಬೆದರಿಕೆಗೆ ಜಗ್ಗದೆ ವೆಂಕಟಸುಬ್ಬಯ್ಯ ನನಗೆ ಸಲ್ಲಿಸಿದ ಅವನ ಜೀವನದ ಕಟ್ಟ ಕಡೆಯ ಸಂಗೀತ ಸೇವೆಯ ಭೈರವಿ ಗಾನ. ಆ 2 ಸಂದರ್ಭಗಳಲ್ಲೂ ವೆಂಕಟಸುಬ್ಬಯ್ಯ ಆರ್ತನಾಗಿದ್ದ. ನೀನಲ್ಲದೆ ನನಗಾರೂ ಗತಿಯಿಲ್ಲ ಎಂದು ನನಗೆ ಸಂಪೂರ್ಣ ಶರಣಾಗಿದ್ದ. ನಾನು ಅಂದು ವೆಂಕಟಸುಬ್ಬಯ್ಯನಿಗೆ ಒಲಿಯದೆ ಬೇರೆಯ ವಿಧಿಯೇ ಇರಲಿಲ್ಲ. ಆದರೆ ಅರ್ಚಕ ವೀರಣ್ಣ, ಓಹ್, ಇಂದೇಕೋ ಮನಸ್ಸು ಮತ್ತೆ ಆ ಪ್ರಸಂಗವನ್ನು ಮೆಲುಕು ಹಾಕುತ್ತಿದೆ. ಪ್ರಭುಗಳು ರಾತ್ರಿ ಪೂಜೆಗೆ ಇನ್ನೂ ಅರಮನೆಯಿಂದ ಹೊರಟಿಲ್ಲ ಅನಿಸುತ್ತೆ. ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಬಂದುಬಿಡ್ತಿದ್ದವರು ಇವತ್ತ್ಯಾಕೋ ಬಹಳ ಹೊತ್ತಾದರೂ ಏನು ರಾಜಕಾರ್ಯವೋ ಏನೋ, ಅವರವರ ಕಾರ್ಯಭಾರ ಅವರದ್ದು. ಆದರೆ ಹಿಡಿಂಬೇಶ್ವರನ ಪ್ರಸಾದ ಅವರು ಯಾವತ್ತಿಗೂ ತಪ್ಪಿಸ್ದೋರಲ್ವಲ್ಲ. ಎಲ್ಲೋ ಆ ಭೈರವಿ ವೆಂಕಟಸುಬ್ಬಯ್ಯನ ಭೈರವಿ ಕೇಳ್ತಾ ಕೇಳ್ತಾ ಆ ಕಾಲದ ಪರಿವೇನೇ ಇಲ್ಲದೆ ಕೂತಿರಬಹುದು. ಪ್ರಭುಗಳು ಅವ್ರಿಗೆ ಬೇಕಾದ ಹಾಗೆ ಇರ್ತಾರೆ. ಆದರೆ ನಾವು ಸಾಮಾನ್ಯ ಜನ, ತಾಪತ್ರೇದಿ ಜೀವನಕ್ಕೆ ಅಂಟ್ಕೊಂಡವರು. ನನ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ನಗು ಬರುತ್ತೆ. ಸಾಕ್ಷಾತ್ ಆ ಹಿಡಿಂಬೇಶ್ವರನ ಅರ್ಚಕ ನಾನು. ಆದರೆ ನಾನು ಪೂಜೆ ಮಾಡೋ ಆ ದೇವ್ರ ಥರ 2 ಹೆಂಗಸರನ್ನು ಸಂಭಾಳಿಸೋ ಶಕ್ತಿ ಸಾಮರ್ಥ್ಯ ಆತ ನನಗೆ ಕೊಡಲಿಲ್ಲ. ಕಟ್ಕೊಂಡು ಹೆಂಡತಿ ಹತ್ರ ಹೇಗಾದರೂ ನಡೆದೀತು. ಆದರೆ ಆ ನನ್ನ ಪ್ರೀತಿಯ ಹೆಣ್ಣು ರತ್ನ ಸಾನಿತ್ ಮಾತ್ರ ಒಂದೇ ಹಠ. ಪೂಜೆ ಮುಗಿದ 5 ನಿಮಿಷದೊಳಗಾಗಿ ನಾನು ಅವಳು ಮನೆಯಲ್ಲಿರಬೇಕು ಅಂತಾಳೆ.
ದೇವರ ಪ್ರಸಾದದ ಹೂವನ್ನು ನನ್ನ ಕೈಯಾರೆ ಅವಳಿಗೆ ಮುಡಿಸ್ಬೇಕು ಅಂತಾಳೆ. ಅಪ್ಪ ಹಿಡಿಂಬೇಶ್ವರ, ನನ್ನ ಸ್ಥಿತಿ ನೋಡಿ ನೀನು ನಗ್ತಾ ಇದೆಯಾ? ನಂಗೊತ್ತು. ಓ, ಕೊತ್ವಾಲರ ಚಾವಡಿಯ ಗಂಟೆ 12 ಬಾರಿಸಿಯೇ ಬಿಡ್ತು. ಇಷ್ಟು ಹೊತ್ತಾದರೂ ಕಹಳೆ ಬತೇರಿಯಿಂದ ಸನ್ನೆ ಗಹಳೆ ಕೂಗಲೇ ಇಲ್ವಲ್ಲ, ಯಾಕೆ? ಬಹುಶಃ ಪ್ರಸಾದ ಸ್ವೀಕರಿಸೋದಕ್ಕೆ ನಾಯಕರಿಗೆ ಬಿಡುವಾಗಲಿಲ್ವೋ ಏನೋ. ಇಷ್ಟು ಹೊತ್ತಾದ ಮೇಲೆ ಅವರು ಇನ್ನಿಲ್ಲಿಗೆ ಬರಲಿಕ್ಕಿಲ್ಲ. ಓ, ನಂದೊಳ್ಳೆ ಕಷ್ಟದ ಪರಿಸ್ಥಿತಿ ಆಯ್ತಲ್ಲ. ಅಯ್ಯೋ, ಈಗೇನು ಮಾಡಲಿ? ಅಪ್ಪ ಹಿಡಿಂಬೇಶ್ವರ, ಎಲ್ಲ ನಿನ್ನ ಮೇಲೆ ಭಾರ ಹಾಕೇ ಮಾಡ್ತಿದ್ದೀನಿ. ಮಹಾಮಂಗಳಾರತಿ ಮುಗಿಸಿ ನಾನಿನ್ನು ಹೊರಡದಿದ್ದರೆ ಕಾದು ರತ್ನಸಾನಿ ಈ ಹೊತ್ತಿಗೆ ಸಿಟ್ಟಾಗಿರ್ತಾಳೆ. ನಾನು ಮಾಡ್ತಿರೋದು ತಪ್ಪು ಅನ್ನೋದಾದರೆ ದಯವಿಟ್ಟು ಈ ವೀರಣ್ಣನನ್ನು ಕ್ಷಮಿಸ್ಬಿಡು ಪ್ರಭು, ಕ್ಷಮಿಸ್ಬಿಡು. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವನ್ನಂ ತಮಸಸ್ತು ಪಾರೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾಭಿವದನ್ಯದಾಸ್ತೆ. ದೊರೆ, ಈ ರಾತ್ರಿ ನನ್ನಿಂದಾಗಿ ನಿಮಗೆ ಅಪಕೀರ್ತಿ ಬರೋ ಹಾಗಾಯ್ತಲ್ಲ. ಅಲ್ಲ, ಏನಾಯಿತು ಅಂತ ಹೀಗೆ ಒದ್ದಾಡ್ತಾ ಇದ್ದೀರತ್ನ? ದೇವ್ರ ಪೂಜೆಗೂ ಒಂದು ಹೊತ್ತು ಗೊತ್ತು ಬೇಡವೆ? ನಾನು ಸಾಕಷ್ಟು ಹೊತ್ತು ಕಾದೇ ಬಂದಿದ್ದು. ಖಂಡಿತವಾಗ್ಲೂ ಮಹಾರಾಜರಿಗೆ ಇವತ್ತು ಸಮಯವಾಗಲಿಲ್ಲ ಅನಿಸುತ್ತೆ. ಆದರೆ ಎಲ್ಲೋ ಏನೋ ತಪ್ಪಾಗಿದೆ ಅಂತ ಅನ್ನಿಸ್ತಿದೆ ನನ್ನ ಮನಸ್ಸಿಗೆ ದೊರೆ. ಈ ಹೆಣ್ಣಿನ ಮೇಲಿನ ಮೋಹವೇ ಹಿಡಿಂಬೇಶ್ವರನ ಅರ್ಚಕ ವೀರಣ್ಣನವರಿಗೆ ಮಾರಕವಾಗಬಾರ್ದು. ನಾಯಕರ ಆಜ್ಞೆಗೆ ತಪ್ಪಿ ನಡೆದರೆ ತಲೆದಂಡ ಅನ್ನೋ ಮಾತು. ಓಹ್, ಕಹಳೆ ಬತೇರಿಯಿಂದ ಸನ್ನೆ ಗಹಳೆ ಊದ್ತಿದ್ದಾರೆ. ನಾಯಕರು ದೇವರ ದರ್ಶನಕ್ಕೆ ಹೊರಡ್ತಿದ್ದಾರೆ ಅಂತ ಇದರ ಸೂಚನೆ. ದೊರೆ, ಇದೆಂಥ ಅನ್ಯಾಯವಾಯಿತು. ಹೌದಲ್ಲ ರತ್ನ, ಘಾತವಾಯಿತು. ಎಂದೂ ಇಲ್ಲದ್ದು ಇವತ್ತು ನನ್ನ ಬುದ್ಧಿಗೆ ಮಂಕು ಕವಿದ ಹಾಗಾಯಿತು. ಅಯ್ಯೋ ದೇವರೇ, ನಾನು ಯಾಕೆ ಹೀಗೆ ಮಾಡಿದೆ? ದೇವ ಹಿಡಿಂಬೇಶ್ವರ, ಏನಿದು ನಿನ್ನ ಪರೀಕ್ಷೆ? ದೊರೆ, ಬೇಗ ಏನಾದರೂ ಮಾಡಿ. ಹೌದು, ಪಾಳೆಗಾರರು ತಮ್ಮ ಪರಿವಾರದವರ ಸಮೇತ ಇನ್ನು ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನದ ಹತ್ರವೇ ಇರ್ತಾರೆ. ಹೊರಡಿ, ಈ ಹೂ ಹಣ್ಣು ತಗೊಂಡು ಹೋಗಿ ನಾಯಕರು ಬರೋ ಹೊತ್ತಿಗೆ ಸಿದ್ಧವಾಗ್ಬಿಡಿ. ಹಾಗೆ ಮಾಡ್ತೀನಿ. ನಿನ್ನ ತಲೆಗೆ ಮುಡಿಸಿರೋ ಆ ಮಲ್ಲಿಗೆ ದಂಡೇನೂ ಕೊಡು, ಬೇಗ. ತಗೊಳ್ಳಿ. ಕೊಡು. ಮಹಾಪ್ರಭುಗಳು ಹಿಡಿಂಬೇಶ್ವರನ ಪ್ರಸಾದ ಸ್ವೀಕರಿಸಬೇಕು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯರಾದವು. ವೀರಣ್ಣನವರೇ, ಏನಿದು ವೀರಣ್ಣನವರೇ? ಪ್ರಸಾದದ ಮಲ್ಲಿಗೆ ದಂಡೆಯಲ್ಲಿ ನೀಳವಾದ ಕೂದಲು. ಎಲ್ಲಿ ಅದು? ಅದು ಅದೇ ಎಲ್ಲಿ ಅದು ಎಂದು? ದೇವರ ಮುಡಿಯದು ಸ್ವಾಮಿ. ದೇವರ ಮುಡಿಯದೆ? ಧನ್ಯರಾದವು, ನಿಜಕ್ಕೂ ಧನ್ಯರಾದವು. ಯಾವ ದೇವರು ವೀರಣ್ಣನವರೇ? ದೇವನೋ ದೇವಿಯೋ? ಹಿಡಿಂಬೇಶ್ವರನದು ಮಹಾಸ್ವಾಮಿ. ಅರ್ಚಕರು ಸುಳ್ಳಾಡುವುದನ್ನು ಕಲಿತದ್ದು ಯಾವಾಗ? ಸುಳ್ಳಾಡುವ ನಾಲಿಗೆಯನ್ನು ಸೀಳಿ ನಾಯಿಗೆ ಹಾಕಬೇಕು ಮಹಾಸ್ವಾಮಿ. ದೇವರ ಅನ್ನವನ್ನು ಉಂಡು ಬೆಳೆದ ಈ ಮೈಗೆ ಸುಳ್ಳು ತಟವಟ ತಿಳಿಯದು. ಸುಳ್ಳು ತಟವಟ ತಿಳಿಯದು. ಆದರೂ ದೇವರ ಮುಡಿಯಲ್ಲಿ ಜಡೆ ಇದೆ ಎನ್ನುತ್ತೀರಾ? 100 ಕಡೆ ನೋಡುವ ಕಣ್ಣು ಅರಿಯದೆ ಒಂದು ತಪ್ಪು ಮಾಡಬಹುದು ಅರ್ಚಕರೇ. ಅಂಥ ತಪ್ಪನ್ನು ಕ್ಷಮಿಸಲೂಬಹುದು. ಆದರೆ ತಿಳಿದು ಆಡುವ ನಾಲಿಗೆ ಅನೃತವಾಡಿದರೆ ಸಹಿಸುವುದು ಅಸಾಧ್ಯ. ಮಹಾಸ್ವಾಮಿಯವರಲ್ಲಿ ನಾನಾಗಲೇ ಭಿನ್ನವಿಸಿಕೊಂಡೆ. ಸುಳ್ಳಾಡುವುದು ನಾನರಿಯದ ವಿದ್ಯೆ. ಹಾಗಾದರೆ ಕಲ್ಲು ಲಿಂಗದ ತಲೆಯಲ್ಲಿ ಜಡೆ ಇದೆಯೇ? ನಿಮ್ಮ ಕಣ್ಣಿಗದು ಕಲ್ಲು, ನನ್ನ ಕಣ್ಣಲ್ಲಿ ಅಲ್ಲ.
ದೇವರ ಜಡೆಯನ್ನು ನಾವೂ ನೋಡಬಹುದೇ? ಮಧ್ಯಪ್ರವೇಶಿಸುತ್ತಿರುವುದಕ್ಕೆ ಮಹಾಸ್ವಾಮಿಗಳು ಕ್ಷಮಿಸಬೇಕು. ದೇವರ ವಿಷಯದಲ್ಲಿ ಪರೀಕ್ಷೆಗೆ ಹೋಗಬಾರದು ಮಹಾಸ್ವಾಮಿ. ಅವರಿಗೆ ಕಂಡದ್ದು ನಿಮಗೆ ಕಾಣದೇ ಹೋಗಬಹುದು. ಚರ್ಚೆ ಬೇಡವೆಂದು ತೋರುತ್ತದೆ. ವೆಂಕಟಸುಬ್ಬಯ್ಯ, ದೇವರ ಕೂದಲು ನಮಗೆ ಕಾಣಬಹುದಾದರೆ ಜಡೆಯೂ ಕಾಣಬಹುದು. ನಮ್ಮ ವಿಷಯದಲ್ಲಿ ಅಪಚಾರವಾದರೆ ಆಗಲಿ ಎನ್ನೋಣ, ದೇವರ ವಿಷಯದಲ್ಲೂ ಸುಳ್ಳಾಡುವುದೇ? ಅರ್ಚಕ ವೀರಣ್ಣನವರು ಆ ಕೂದಲ ವಿಷಯಕ್ಕೆ ಅಷ್ಟು ಸಾಧಿಸುವುದೇಕೆ? ಹೂವು ತಂದ ಹೂವಾಡಗಿತ್ತಿಯ ಕೂದಲು ಅದರಲ್ಲಿ ಇದ್ದಿರಬಹುದು, ಕಣ್ಣು ತಪ್ಪಾಯಿತು ಎನ್ನಬಾರದೆ? ಹೂವಾಡಗಿತ್ತಿಯನ್ನು ಕರೆಸಿ ದೇವರ ಹೂವಿನಲ್ಲಿ ಮೈಲಿಗೆ ಇರಬಾರದು ಎಂದು ಎಚ್ಚರಿಸಿ ಕಳಿಸುತ್ತಿದ್ದೆವು. ಅದು ಬಿಟ್ಟು ಹೀಗಾಡುವುದೇ? ಹೂವಾಡಗಿತ್ತಿಯ ದೋಷವಲ್ಲ ಮಹಾಸ್ವಾಮಿ. ಅಂದರೆ ನಿಮ್ಮದೇ ದೋಷವೇ ವೀರಣ್ಣನವರೇ? ಇರುವ ಮಾತು ನಾನಾಗಲೇ ಅರಿಕೆ ಮಾಡಿದೆ. ನಂಬಿದರೆ ನಂಬಬಹುದು, ಬಿಟ್ಟರೆ ಬಿಡಬಹುದು. ದೊರೆಯ ಚಿತ್ತ. ಹಾಗಾದರೆ ಪರೀಕ್ಷೆಯೇ ಆಗಿ ಹೋಗಲಿ. ಅಪ್ಪಣೆ ಮಹಾಸ್ವಾಮಿ. ಲಿಂಗದ ತಲೆಯಲ್ಲಿ ಜಡೆ ಇಲ್ಲವಾದರೆ ಪ್ರಭುಗಳು ನನ್ನ ತಲೆ ತೆಗೆದುಕೊಳ್ಳಬಹುದು. ಮಹಾಸ್ವಾಮಿ, ಈ ಪರೀಕ್ಷೆಯಿಂದ ಒಳ್ಳೆಯದಾಗುವುದಿಲ್ಲ. ನಾನು ಹಾಡುವಾಗ ತಾಯಿ ಭೈರವಿ ನನ್ನ ಕಣ್ಣೆದುರು ಸುಳಿಯುತ್ತಾಳೆ. ನಾನು ನೋಡುತ್ತೇನೆ, ನಿಮಗೆ ಕಾಣಿಸುತ್ತಾಳೆಯೇ? ವೆಂಕಟಸುಬ್ಬಯ್ಯ, ನನಗೆ ತಾಯಿ ಕಾಣಿಸುತ್ತಾಳೆ ಎಂದರೆ ನನ್ನ ಮಾತು ನಂಬುತ್ತೀರಿ. ಇಲ್ಲೇಕೆ ಆ ನಂಬಿಕೆ ಇಲ್ಲ? ಪೂಜಿಸುವ ಅರ್ಚಕರಿಗೆ ಕಾಣದ ದೇವರೂ ಉಂಟೆ. ಹಾಗಲ್ಲ ವೆಂಕಟಸುಬ್ಬಯ್ಯ. ದೇವರಲ್ಲಿ, ಅರ್ಚಕರಲ್ಲಿ ಈ ಅಪನಂಬಿಕೆ ಬೇಡ ಮಹಾಸ್ವಾಮಿ. ಇದಾವುದೋ ವಿಷಗಳಿಗೆ ಈ ಹೊತ್ತಿನಲ್ಲಿ ಮಾತು ಬೆಳೆಸುವುದು ಬೇಡ. ಅವರೇ ದೇವರ ಜಡೆಯನ್ನು ತೋರಿಸುತ್ತೇನೆ ಎಂದಾಗ ನಾವೇಕೆ ನೋಡಬಾರದು ವೆಂಕಟಸುಬ್ಬಯ್ಯ? ತೋರಿಸುತ್ತೇನೆ ಎಂದರು ನಿಜ, ಅದು ಅವರ ದೊಡ್ಡತನ. ಆದರೆ ಅದನ್ನು ಪರೀಕ್ಷಿಸಿಯೇ ನೋಡುತ್ತೇನೆ ಎನ್ನುವುದು ಅದಾಗದು ವೆಂಕಟಸುಬ್ಬಯ್ಯ. ಪ್ರಭುಗಳು ಪರೀಕ್ಷಿಸಿ ನೋಡಬೇಕು. ಹಾಗೆ ಮಾಡದೆ ನನ್ನ ಮೇಲಿನ ಮರ್ಯಾದೆಗೆಂದು ಸುಮ್ಮನಾದರೆ ಅವರ ಮನಸ್ಸಿನಲ್ಲಿ ಕಸರು ಉಳಿಯುತ್ತದೆ. ಪ್ರಭುಗಳಿಗೆ ನನ್ನ ಮಾತಿನಲ್ಲಿ ಸಂಶಯ ಹುಟ್ಟಿದಾಗಲೇ ನಾನು ಸತ್ತೆ. ಅವರೀಗ ಮನಸ್ಸಿಗೆ ನೆಮ್ಮದಿ ಮಾಡಿಕೊಳ್ಳದಿದ್ದರೆ ಕ್ಷುದ್ರ ಆಡುವ ನಾಲಿಗೆಗೆ ಕೀಲು ಕೊಟ್ಟಂತಾಗುತ್ತದೆ. ಆ ಬಳಿಕ ಬದುಕೆ ಏನಾದರೂ ಈಗಲೇ ಆಗಿ ಹೋಗಲಿ. ಇಬ್ಬರಿಗೂ ಒಪ್ಪಿಗೆಯಾದಲ್ಲಿ ಪರೀಕ್ಷೆ ನಡೆದು ಹೋಗಲಿ. ಆದರೆ ಈ ಅಪರಾತ್ರಿಯಲ್ಲಿ ಬೇಡ, ಹಗಲು 10 ಜನರ ಇದಿರಿನಲ್ಲಾಗಲಿ. ಹಾಗಾದರೆ ಕಣ್ಣ ಮರೆಯಲ್ಲಿ ಏನು ನಡೆಯಿತೋ ಎಂದು ಯಾರೂ ಅನ್ನುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಓಹ್, ನಮಗೆ ಒಪ್ಪಿಗೆ. ಹಾಗಾದರೆ ಬೆಳಗಿನ ಪೂಜೆಗೆ ಬರುತ್ತೇವೆ. ಇದೇನಿದು? ಹೀಗಾಯಿತಲ್ಲ ವೀರಣ್ಣ? ಏನು, ಶಿವ ಆ ಹೊತ್ತಿನಲ್ಲಿ ಆ ಮಾತು ಆಡಿಸಿದ. ಆಡಿಬಿಟ್ಟೆ. ನಾನು ಆಡಿದ್ದೇನೆ. ಆಡಿಸಿದವನು ಶಿವ. ಆಡಿಸಿದ ಮಾತು ಉಳಿಸಿಕೊಡುತ್ತಾನೋ ಇಲ್ಲವೋ ನೋಡುತ್ತೇನೆ. ಇಷ್ಟು ದಿನ ನಂಬಿ ಸೇವೆ ಮಾಡಿದೆ. ಈ ಹೊತ್ತು ಆತ ಈ ಮಗನನ್ನು ಕೈಬಿಟ್ಟರೆ ತಲೆ ಹೋಗಲಿ ಬಿಡು ಸುಬ್ಬಯ್ಯ. ಮಾತು ಈಗ ಅಲ್ಲಿಗೇ ಬಂದಿದೆ. ಒಂದು ಮಾತು, ಸ್ವಾಮಿ ಹಿಡಂಬೇಶ್ವರನಿಗೆ ನಾನೂ ಅಷ್ಟಿಷ್ಟು ಸೇವೆ ಮಾಡಿದ್ದೇನೆ. ನಾನು ಕೇಳಿ ನೋಡುತ್ತೇನೆ. ನನ್ನ ಕೆಲಸಕ್ಕೆ ನಿನ್ನ ಸೇವೆ ಸವಿಯುವುದು ಬೇಡ ವೆಂಕಟಸುಬ್ಬಯ್ಯ. ಅದಾಗದು ವೀರಣ್ಣ, ಅದಾಗದು. ನೀನು ಶಿವನ ಭಕ್ತ, ನಾನು ಅಮ್ಮನವರ ಸೇವಕ. ಇಬ್ಬರೂ ಪ್ರಾರ್ಥಿಸೋಣ ನಡೆ. ಇಬ್ಬರೂ ಮಿಂದು ಮಡಿಯುಟ್ಟು ಬಂದು ಪೂಜೆಗೆ ಕೂಡೋಣ. ಸಾತ್ವಿಕರ ಧೀಶಕ್ತಿಯ ಎದುರು ರಾಜಸದ ಅಹಂಕಾರ ಕರ್ಪೂರದಂತೆ ಉರಿದು ನಿಶ್ಶೇಷವಾಗುತ್ತದೆ ಎನ್ನುವುದರ ಅರಿವು ಮದಕರಿ ನಾಯಕರಿಗೆ ಇರಲಿಲ್ಲ. ದೊರೆತನದ ಹಮ್ಮಿಗೆ ಭಕ್ತನ ಶಕ್ತಿ ಏನೆಂಬುದರ ಕಲ್ಪನೆಯೂ ಇರಲಿಲ್ಲ.
ಹಿಡಿಂಬೇಶ್ವರನ ಲಿಂಗದ ಮುಂದೆ ವೀರಣ್ಣ ಒಂದು ಕಟಾರಿಯನ್ನಿಟ್ಟು ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿ, ಜಡೆ ತೋರಿಸು, ಇಲ್ಲವಾದರೆ ತಲೆ ತೆಗೆದುಕೋ ಎಂದು ಶಿವನಿಗೆ ಹೇಳಿ ಧ್ಯಾನಕ್ಕೆ ಕುಳಿತ. ಇನ್ನೊಂದು ಕಡೆಗೆ ವೆಂಕಟಸುಬ್ಬಯ್ಯನ ರುದ್ರ ಮನೋಹರ ಭೈರವೀಗಾನ. ತರಂಗ ತರಂಗವಾಗಿ ರಿಂಗಣಿಸಿದ ವೆಂಕಟಸುಬ್ಬಯ್ಯನ ತಾನ ನನ್ನ ಕಾಲಿಗೆ ಸ್ವರಗಳ ಗೆಜ್ಜೆ ಕಟ್ಟಿದಂತಾಗಿ ನಾನು ಆನಂದ ತಾಂಡವ ಮಾಡಿದೆ. ಇರುಳೆಲ್ಲ ಗಾನ ಸೇವೆ, ಧ್ಯಾನ ಗಾನಗಳ ಬ್ರಹ್ಮಾನಂದದ ಆ ಬ್ರಾಹ್ಮೀ ಮುಹೂರ್ತದಲ್ಲಿ ಯಾರೋ ಗಂಟೆ ಬಾರಿಸಿದಂತಾಗಿ ವೀರಣ್ಣ ಕಣ್ತೆರೆದು ನೋಡಿದಾಗ ಲಿಂಗದ ನೆತ್ತಿಯ ಮೇಲೊಂದು ಸರ್ಪ ಪ್ರತ್ಯಕ್ಷವಾಗಿ ಬಲಭಾಗದ ಹೂ ಕೆಡವಿ ಮಾಯವಾಯಿತು. ಅಂತೆಯೇ ನಾನು ನನ್ನ ಜಡೆ ತೋರುವುದಾಗಿ ವೆಂಕಟಸುಬ್ಬಯ್ಯನಿಗೆ ವರ ಕೊಟ್ಟೆ. ವೀರಣ್ಣ, ವೀರಣ್ಣ, ತಾಯಿ ಭೈರವಿ ಕಾಣಿಸಿಕೊಂಡು ತನ್ನ ಜಡೆ ತೋರುವುದಾಗಿ ವಚನ ನೀಡಿದ್ದಾಳೆ. ಇನ್ನು ನಿನ್ನ ಕೆಲಸವಾಯಿತು. ಹೌದು ಹೌದು, ನನಗೆ ಸ್ವಾಮಿ ಸರ್ಪ ರೂಪದಲ್ಲಿ ದರ್ಶನ ಕೊಟ್ಟು ಹೂವು ನೀಡಿದ. ಹೌದೇ? ಹೌದು. ಹಾಗಾದರೆ ಬೇಗ ಪ್ರಾತಃ ಪೂಜೆಗೆ ಸಿದ್ಧರಾಗಿ ಬರೋಣ, ನಡೆ. ಮಹಾಪ್ರಭುಗಳು ದಯಮಾಡಿಸಬೇಕು. ದೇವರ ದರ್ಶನ ಮಾಡಬಹುದೇ ವೀರಣ್ಣನವರೇ? ಚಿತ್ತ ಆಗಬಹುದು. ಲಿಂಗದ ತಲೆಯ ಮೇಲಿನ ಹೂಗಳನ್ನು ಪಕ್ಕಕ್ಕೆ ಸರಿಸಿ ತಾವೇ ಜಡೆ ತೆಗೆದು ತೋರಿಸುವಿರೇನೋ? ಬೇಡ, ಪಾಳೆಯಗಾರರೇ ಖುದ್ದಾಗಿ ಪರಾಂಬರಿಸಬೇಕು. ಆದರೆ ನಾವು ಗರ್ಭಗುಡಿಯೊಳಗೆ ಪ್ರವೇಶ ಮಾಡಬಹುದೇ? ಮೈಲಿಗೆ ಆಗುವುದಿಲ್ಲವೇ? ಪ್ರಭುಗಳು ಸ್ವಾಮಿಯವರಲ್ಲಿ ಸಂದೇಹ ತೋರಿಸಿದಾಗಲೇ ಮೈಲಿಗೆ ಆಯಿತು. ರಕ್ತ ಸ್ನಾನವಾಗಿಯೇ ಆ ಮೈಲಿಗೆ ಕಳೆಯಬೇಕೋ ಏನು? ನಾವು ಸ್ವಾಮಿಯಲ್ಲಿ ಸಂದೇಹ ಪಡಲಿಲ್ಲ. ಸ್ವಾಮಿಯ ಸೇವಕನಲ್ಲಿ ಸಂದೇಹ ಪಟ್ಟಿರಿ. ಎರಡೂ ಒಂದೇ ಆಯಿತಲ್ಲ. ಒಳಕ್ಕೆ ನಡೆಯೋಣವಾಗಲಿ. ಹೋಗಲಿ, ನೀವೇ ನೋಡಿ ಹೇಳಿದರಾಗದೆ ಸುಬ್ಬಯ್ಯನವರೇ? ಆಗದು ಮಹಾಸ್ವಾಮಿ, ಆಗದು. ಸಂದೇಹ ಪಟ್ಟ ಕಣ್ಣೇ ಸಂದೇಹ ನಿವಾರಣೆ ಮಾಡಿಕೊಳ್ಳಬೇಕು. ಇಲ್ಲವಾದರೆ ಇಂದು ಅರ್ಚಕರಿಗೆ ತಗುಲಿದ ಅನುಮಾನದ ಸೋಂಕು ನಾಳೆ ನನಗೂ ತಗುಲಬಹುದು. ಹಾಗಾದರೆ ನಾವೇ ಪರೀಕ್ಷಿಸುತ್ತೇವೆ. ಹಿಡಂಬೇಶ್ವರ, ನೀನೇ ದಿಕ್ಕು. ಮಹಾಸ್ವಾಮಿ, ಮುಡಿಯ ಮೇಲಿನ ಹೂಮಾಲೆಯನ್ನು ಸರಿಸಿದ್ದೇನೆ. ತಾವೇ ಕೈಯಿಟ್ಟು ಪರೀಕ್ಷಿಸಿ. ಏನಿದು? ಕಲ್ಲು ಲಿಂಗದ ತಲೆಯ ತುಂಬ ರೇಷ್ಮೆಯಂತ ಮೃದುವಾದ ಕೇಶರಾಶಿ. ಹೌದು ಹೌದು. ಹಿಂದೆ ಸರಿಯುತ್ತಿರುವಿರೇಕೆ ಮಹಾಸ್ವಾಮಿ? ಎಳೆದು ನೋಡಿ, ಕೃತಕವಾದ ಕೂದಲು ಅಂಟಿಸಿರಬಹುದು. ಇಲ್ಲ, ಬೇಡ ಬೇಡ. ಅದು ಮಹಾಸ್ವಾಮಿಯವರು ಸುಮ್ಮನೆ ನಿಲ್ಲಬಾರದು. ಪರೀಕ್ಷೆ ಸಾಂಗವಾಗಲಿ. ನಿಮಗೆ ಕೂದಲು ಎಳೆದು ನೋಡುವ ಧೈರ್ಯವಿಲ್ಲದಿದ್ದಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಕೂದಲು ಕೈಗೆ ಕಿತ್ತು ಬಂತೆ. ರಕ್ತ ರಕ್ತ ಹರಿಯುತ್ತಿದೆ. ರಕ್ತ ರಕ್ತ. ಅಪ್ಪ ಹಿಡಂಬೇಶ್ವರ, ಇದೇನು ನಿನ್ನ ಲೀಲೆ? ದೇವಾ ದೇವಾ ಹಿಡಂಬೇಶ್ವರ. ಮನಸ್ಸಿಗೆ ನೆಮ್ಮದಿಯಾಯಿತೇ ಮಹಾಸ್ವಾಮಿ? ಅಯ್ಯೋ, ನಮ್ಮದು ಸರ್ವ ಅಪರಾಧವಾಯಿತು, ಕ್ಷಮಿಸಬೇಕು. ಮನಸ್ಸಿಗೆ ಸಂದೇಹ ತೊಲಗಿ ತೃಪ್ತಿಯಾಗಿದ್ದರೆ
ಪ್ರಭುಗಳು ಇನ್ನು ದಯಮಾಡಿಸಬಹುದು. ಈ ದಿನ ಇನ್ನು ಪೂಜೆ ನಡೆಯದು. ಸ್ವಾಮಿ, ಸ್ವಾಮಿ ಹಿಡಂಬೇಶ್ವರ, ನನ್ನ ತಲೆಯನ್ನು ಕಾಯಲು ನಿನ್ನ ತಲೆಗೆ ನೋವಾಯಿತೆ. ನಿನಗೇನು ಸೇವೆ ಒಪ್ಪಿಸಲಿ ನನ್ನಪ್ಪ. ಅಯ್ಯೋ ಅಯ್ಯೋ, ನಾನಾಡಿದ ಸುಳ್ಳಿನಿಂದ ನನ್ನ ತಲೆ ಉಳಿಸಿಕೊಂಡು ನಿನ್ನ ತಲೆಯನ್ನು ಮರ್ತ್ಯರಿಗೆ ತೋರಿಸಿದೆ. ಪಾಪಿ ಪಾಪಿ, ನಾನು ಮಹಾಪಾಪಿ. ಸುಳ್ಳಾಡಿ ಸಾಕಿದ ಈ ತಲೆ ಇನ್ನೂ ಇರಬಾರದು. ವೀರಣ್ಣ, ಇಗೋ ನೀನು ಕಾದ ಈ ತಲೆಯನ್ನು ನಿನಗೆ ಅರ್ಪಿಸಿ ಬಿಡುತ್ತೇನೆ, ನಿನಗೆ ಅರ್ಪಿಸಿ ಬಿಡುತ್ತೇನೆ. ಹರ 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 ಮಹಾದೇವ, ಹರ ಹರ ಮಹಾದೇವ. ಅಯ್ಯೋ ವೀರಣ್ಣ, ವೀರಣ್ಣ, ಇದೇನು ಮಾಡಿಬಿಟ್ಟೆ ವೀರಣ್ಣ, ಇದೇನು ಮಾಡಿಬಿಟ್ಟೆ. ಅಯ್ಯೋ ದೇವರೇ, ದೇವರೇ, ನೀನು ಕಾದ ತಲೆಯನ್ನು ನೀನೇ ನೈವೇದ್ಯ ಮಾಡಿಕೊಂಡು ಬಿಟ್ಟೆಯಾ ಮಹಾದೇವ, ಮಹಾದೇವ. ವೆಂಕಟಸುಬ್ಬಯ್ಯನವರೇ, ಓ ಮಹಾಪ್ರಭುಗಳು, ದಯಮಾಡಿಸಬೇಕು. ವೀರಣ್ಣ ತಲೆದಂಡ ಕೊಟ್ಟ ಮೇಲೂ ತಾವು ಇನ್ನೂ ಏನಾದರೂ ಕೇಳುವುದಿತ್ತೆ? ಹೀಗಾಗುವುದೆಂದು ನಾವು ಅರಿತಿರಲಿಲ್ಲ ವೆಂಕಟಸುಬ್ಬಯ್ಯನವರೇ. ಬೇಡ ಬೇಡ ಬೇಡವೆಂದರೂ ಹಠ ಮಾಡಿದಿರಿ. ಎಷ್ಟೋ ವರ್ಷಗಳಿಂದ ಸ್ವಾಮಿಯ ಸೇವೆ ಮಾಡಿದವರಲ್ಲೂ ನಂಬಿಕೆ ತೋರಲಿಲ್ಲ. ಅಯ್ಯೋ, ನನ್ನದು ಮಹಾಪರಾಧವಾಯಿತು, ಮಹಾಪರಾಧವಾಯಿತು, ಮಹಾಪರಾಧವಾಯಿತು. ನಿಜ ಆಯಿತು ಮಹಾಸ್ವಾಮಿ. ಆದರೆ ಆದದ್ದು ಒಳಿತಾಗಲಿ ಎಂದಷ್ಟೇ ನನ್ನ ಹಾರೈಕೆ. ಅಪ್ಪಣೆಯಾದರೆ ಇನ್ನು ನಾನು ಮನೆಗೆ ಹೋಗುತ್ತೇನೆ. ಇದೇನು ವೆಂಕಟಸುಬ್ಬಯ್ಯನವರೇ, ಹೋಗುತ್ತೇನೆ ಎನ್ನುತ್ತಿರಲ್ಲ? ಹೌದು. ಅಂದರೆ ಮತ್ತೆ ನಮ್ಮನ್ನು ನೋಡುವುದಿಲ್ಲವೇ? ಉಂಟೆ, ಪ್ರಭುಗಳ ಭೇಟಿ ಮಾಡುತ್ತೇನೆ. ಆದರೆ ಇಂದು ಒಂದು ಪಾಠ ಕಲಿತೆ. ಮನುಷ್ಯನ ನಂಬಿಕೆ ಗಾಳಿಗೆ ಒಡ್ಡಿದ ಸೊಡರು ಮಹಾಸ್ವಾಮಿ. ದೇವರ ನಂಬಿಕೆ ಶಾಶ್ವತ ನಂದಾದೀಪ. ಇಷ್ಟು ಕಾಲ ಮಹಾಸ್ವಾಮಿಯವರ ಸೇವೆ ಮಾಡಿದೆ. ಇನ್ನು ನನ್ನ ಸೇವೆ ದೇವರಿಗೇ ಮೀಸಲು. ಇಷ್ಟು ಕ್ರೋಧವೇ ನಮ್ಮ ಮೇಲೆ ವೆಂಕಟಸುಬ್ಬಯ್ಯ. ಇನ್ನು ನಿಮ್ಮ ಹಾಡು ಕೇಳುವ ಭಾಗ್ಯ ನಮಗಿಲ್ಲವೇ? ಉಂಟು ಪ್ರಭು. ದೇವರ ಸನ್ನಿಧಿಯಲ್ಲಿ ನಾನು ಹಾಡುವಾಗ ಯಾರು ಬೇಕಾದರೂ ಕೇಳಬಹುದು, ತಾವೂ ಕೇಳಬಹುದು. ಆದರೆ ತಮಗಾಗಿ ಯಾವ ಮನುಷ್ಯನಿಗಾಗಿಯೂ ಇನ್ನು ಹಾಡುವುದಿಲ್ಲ. ಅಷ್ಟೇ. ದಯವಿಟ್ಟು ನನಗಿನ್ನು ಅಪ್ಪಣೆ ಕೊಡಿ. ವೆಂಕಟಸುಬ್ಬಯ್ಯ, ವೆಂಕಟಸುಬ್ಬಯ್ಯ, ಹೊರಟೇ ಬಿಟ್ಟಿರ. ಕೈಯಲ್ಲಿ ಖಡ್ಗ ಹಿಡಿಯದೆ ಮಾತಿನಲ್ಲೇ ನಮ್ಮ ತಲೆ ಕತ್ತರಿಸಿ ರಕ್ತ ಬಸಿದು ಕೊಂದೇ ಬಿಟ್ಟಿರಲ್ಲವೇ? ನಮ್ಮ ದೈವದ್ರೋಹಕ್ಕೆ ತಕ್ಕ ಶಿಕ್ಷೆಯಾಗಿದೆ. ದೈವದ ಪ್ರತಿನಿಧಿಯಾಗಿ ನೀವು ನಮಗೆ ನೀಡಿರುವ ಈ ಶಿಕ್ಷೆಯನ್ನು ಶಿರೋಧಾರ್ಯವಾಗಿ ಸ್ವೀಕರಿಸುತ್ತೇವೆ. ನಮ್ಮ ಹೆಸರಿಗೆ ನಾವೇ ಬಳಿದುಕೊಂಡ ಈ ಕಳಂಕವನ್ನು ಕಳೆದುಕೊಳ್ಳಲು ಮುಂದಿನ ಜನ್ಮದಲ್ಲಿ ನಿಮ್ಮ ಸೇವಕನಾಗಿ ಹುಟ್ಟುವ ಅವಕಾಶವನ್ನು ದೇವ ಹಿಡಂಬೇಶ್ವರ ದಯಪಾಲಿಸಲಿ ಎನ್ನುವುದಷ್ಟೇ ನಮ್ಮ ಪ್ರಾರ್ಥನೆ. ಅಂದು ನಾಯಕರ ಆಸ್ಥಾನ ಗಾಯಕನ ಪದವಿಯನ್ನು ತಿರಸ್ಕರಿಸಿ ವೆಂಕಟಸುಬ್ಬಯ್ಯ ಮನೆಗೆ ನಡೆದಾಗ ನನಗಾದ ಆನಂದಕ್ಕೆ ಪಾರವೇ ಇರಲಿಲ್ಲ. ಅರಸೊತ್ತಿಗೆಯ ಐಷಾರಾಮಕ್ಕೆ ದೈವಿಕ ಸಂಗೀತವನ್ನು ದಾಸ್ಯ ಮಾಡಿ ದುಡಿಸಿದ್ದು
ತನ್ನ ತಪ್ಪೆಂದು ವೆಂಕಟಸುಬ್ಬಯ್ಯನಿಗೆ ಅರಿವಾದೊಡನೆಯೇ ಪದವಿ ಪುರಸ್ಕಾರಗಳನ್ನು ಕಿತ್ತೊಗೆದು ನನ್ನೆಡೆಗೆ ಶರಣು ಬಂದಿದ್ದ. ಕಬ್ಬಿಣ ಕಾದು ಏಟು ಬಿದ್ದಿತ್ತು. ಒರಟು ವಜ್ರಕ್ಕೆ ಸಾಣಿ ಹಿಡಿದಾಗಿತ್ತು. ಅಂದಿನಿಂದ ಮುಂದೆ ಅಂಥ ಆನಂದದಾಯಕ ಸಂಗೀತವನ್ನು ಅದೆಷ್ಟೋ ಬಾರಿ ಅನುಭವಿಸಿದ್ದೇನೆ. ವೆಂಕಟಸುಬ್ಬಯ್ಯನ ಭೈರವಿ ಗಾನದ ನಾದ ತರಂಗಗಳು ವ್ಯೋಮದಲ್ಲಿ ಶಾಶ್ವತವಾಗಿವೆ. ಅದನ್ನರಿಯಲು ಸಾಮಾನ್ಯರಿಗೊಂದು ಆಧ್ಯಾತ್ಮಿಕ ಸಂಸ್ಕಾರ ಬೇಕು. ತನುವೇ ತಂಬೂರಿಯಾಗಿ ಝೇಂಕರಿಸಿದಾಗ ಮನದಲ್ಲಿ ಮಾರ್ದನೆಗೊಳ್ಳುವ ಭಾವಪೂರ್ಣ ಭೈರವಿ ಗಾನ ಕೇವಲ ವೆಂಕಟಸುಬ್ಬಯ್ಯನ ಸ್ವತ್ತೇ ಹೊರತು ಸಾಮಾನ್ಯರ ಸಂತರ್ಪಣೆಗಲ್ಲ. ವೆಂಕಟಸುಬ್ಬಯ್ಯನಂಥ ಮಹಾನ್ ಗಾಯಕ ಮತ್ತೆ ಎಂದು ಬಂದಾನೋ ಎಂದು ಇಂದಿಗೂ ನಾನು ಕಾಯುತ್ತಲೇ ಇದ್ದೇನೆ. ಬಹುಶಃ ವೆಂಕಟಸುಬ್ಬಯ್ಯನೇ ಮತ್ತೆ ಹುಟ್ಟಿ ಬರಬೇಕೇನೋ. ಅಂಥ ಒಂದು ಅಮೃತ ಮುಹೂರ್ತದವರೆಗೂ ನಾನು ಮೌನಿಯಾಗಿರುವುದೇ ಒಳಿತು. ದೇವರ ಮುಡಿ ನಾಟಕ ಕೇಳಿದಿರಿ. ಆಧಾರ ತರಾಸು ಅವರ ಹಂಸಗೀತೆ. ಪಾತ್ರವರ್ಗದಲ್ಲಿ ಭೈರವಿ ಮಧುಶ್ರೀ, ವೀರಣ್ಣ ಕುಮಾರ ಛಲವಾದಿ, ರತ್ನಾಸಾನಿ ಟಿ.ಡಿ. ಶಕುಂತಲ, ಮದಕರಿ ನಾಯಕ ಕುಮಾರ, ವೆಂಕಟಸುಬ್ಬಯ್ಯ ಭಾನು ಮೋಶ್ರೀ, ಗಾಯನ ಬಿ.ಎನ್.ಎಸ್. ಮುರಳಿ ಮತ್ತು ಪ್ರಸನ್ನರಾಘವ. ಬಾನುಲಿ ರೂಪಾಂತರ ಮತ್ತು ನಿರ್ಮಾಣ ಎನ್. ರಘು.